ನಮಸ್ಕಾರ ವೀಕ್ಷಕರೇ. ಜ್ಞಾನದೇಗುಲದ ದಿನನಿತ್ಯದ ಪಂಚಾಂಗವನ್ನು ನೋಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ತಾರೀಖ್ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ತಾರೀಖ್ 27 ಆಗಸ್ಟ್ 2026 ಗುರುವಾರ. ಸ್ಥಳ ಬೆಂಗಳೂರಿನ ಸ್ಥಳಕ್ಕೆ ಹೊಂದಿಕೊಂಡಂತೆ ಈ ಪಂಚಾಂಗದ ವಿವರಗಳು, ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣದ ವಿವರಗಳು. ಶಕ ಸಂವತ್ಸರ ಅದೊಂದು ಮೆಷರ್ಮೆಂಟು 1948, ಅಂದರೆ 1948 ಶಕ ಸಂವತ್ಸರ. ಆಮೇಲೆ ಹಿಂದೂ ಪಂಚಾಂಗದ ರೀತಿಯ 60 ಸಂವತ್ಸರಗಳಲ್ಲಿ ಒಂದಾದ ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರ 365 ಸರಿಸುಮಾರು. ಈ ವರ್ಷ ಪೂರ್ತಿ ಪರಾಭವ ನಾಮ ಸಂವತ್ಸರ. ಶ್ರಾವಣ ಮಾಸ, 1 ತಿಂಗಳು ಶ್ರಾವಣ ಮಾಸ, ಹಬ್ಬದ ಮಾಸ. ಪಕ್ಷ ಶುಕ್ಲ ಪಕ್ಷ. ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 8 ನಿಮಿಷಕ್ಕಾಗತ್ತೆ. ಸೂರ್ಯಾಸ್ತ 6 ಗಂಟೆ 33 ನಿಮಿಷ, ಅಂದರೆ 12 ಗಂಟೆಗಿಂತ ಸ್ವಲ್ಪ ಹೆಚ್ಚಿನ ಸಮಯ ಇರುತ್ತೆ ಅಂತಕ್ಕಂಥದ್ದು. ಚಂದ್ರೋದಯ ಸಂಜೆ ಸುಮಾರು 6 ಗಂಟೆ 5 ನಿಮಿಷಕ್ಕಾಗತ್ತೆ. ಚಂದ್ರ ರಾಶಿ ಮಕರ ರಾಶಿಯಲ್ಲಿರ್ತಾನೆ ಚಂದ್ರ. ತಿಥಿ ಶುಕ್ಲ ಚತುರ್ದಶಿ, ಬೆಳಿಗ್ಗೆ ಸುಮಾರು 9 ಗಂಟೆ 9ರವರೆಗೆ ಚತುರ್ದಶಿ ಇರುತ್ತೆ. ನಂತರ ಶುಕ್ಲ ಪೂರ್ಣಿಮೆ ಪ್ರಾರಂಭವಾಗುತ್ತೆ. 28/8/2026, ಅಂದರೆ ಮುಂದಿನ ದಿನ ಬೆಳಿಗ್ಗೆ ಸುಮಾರು 9 ಗಂಟೆ 48ರವರೆಗೂ ಕೂಡ ಪೌರ್ಣಿಮೆ ಇರುತ್ತೆ. ಆದ್ದರಿಂದ ಸೂರ್ಯೋದಯದ ವೇಳೆಯಲ್ಲಿ ಚತುರ್ದಶಿ ತಿಥಿಯೇ ಇರುತ್ತೆ ಅಂತಕ್ಕಂಥದ್ದು, ಅಂದರೆ ಈ ದಿವಸ. ಇನ್ನು ನಕ್ಷತ್ರ ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ ಮುಂಜಾನೆ ಸುಮಾರು 2 ಗಂಟೆ 14 ನಿಮಿಷದಿಂದಲೇ ಪ್ರಾರಂಭವಾಗಿ 2 ಗಂಟೆ 16ರವರೆಗೆ ಇರುತ್ತೆ. ನಂತರ ಶತಭಿಷ ನಕ್ಷತ್ರ ಅನುಭವ ಆಗುತ್ತೆ ಅಂತಕ್ಕಂಥದ್ದು. ಚಂದ್ರನ ರಾಶಿ ಮಕರ ರಾಶಿಯಲ್ಲಿರ್ತಾನೆ. ಯೋಗ ಶೋಭನ ಯೋಗ, ಬೆಳಿಗ್ಗೆ ಸುಮಾರು 7 ಗಂಟೆ 54ರಿಂದ ಹಿಡಿದು 7 ಗಂಟೆ 57ರವರೆಗೆ ಶೋಭನ ಯೋಗ ಇರುತ್ತೆ. ಅತಿಗಂಡ ಯೋಗ ಆರಂಭವಾಗುತ್ತದೆ. ನಂತರ ಅತಿಗಂಡ ಕರ್ಣ ವಾಣಿಜ್ಯಕರಣ 9 ಗಂಟೆ 9 ನಿಮಿಷಕ್ಕೆ. ನಂತರ ವಿಷ್ಟಿ ಅಂದರೆ ಭದ್ರಾಕರಣ ಪ್ರಾರಂಭವಾಗಿ ರಾತ್ರಿ ಸುಮಾರು 9 ಗಂಟೆ 32ರವರೆಗೂ ಇರುತ್ತೆ. ವಿಷ್ಟೀಕರಣವನ್ನು ಈ ವಿಷ್ಟೀಕರಣ ಸಾಮಾನ್ಯವಾಗಿ ಶುಭ ಆರಂಭಗಳಿಗೆ ಅನುಕೂಲಕರ ಅಲ್ಲ ಅಂತ ಪರಿಗಣಿಸಲಾಗುತ್ತೆ. ಕೆಲವು ಮುಖ್ಯವಾದ ಕಾಲಮಾನಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 35 ನಿಮಿಷದಿಂದ 5 ಗಂಟೆ 22ರವರೆಗೆ ಇರುತ್ತೆ. ಸೂರ್ಯೋದಯ 6 ಗಂಟೆ 8 ನಿಮಿಷಕ್ಕೆ. ಯಮಗಂಡ ಕಾಲ 6 ಗಂಟೆ 8 ನಿಮಿಷದಿಂದ 7 ಗಂಟೆ 41 ನಿಮಿಷ. ಗುಳಿಗೆ ಕಾಲ 9 ಗಂಟೆ 14 ನಿಮಿಷದಿಂದ 10 ಗಂಟೆ 47 ನಿಮಿಷದ ತನಕ. ಅಭಿಜಿತ್ ಮುಹೂರ್ತ 11 ಗಂಟೆ 36ರಿಂದ ಹಿಡಿದು 12 ಗಂಟೆ 45 ತನಕ ಇರುತ್ತೆ. ರಾಹುಕಾಲ 1 ಗಂಟೆ 54 ನಿಮಿಷದಿಂದ 3 ಗಂಟೆ 27 ನಿಮಿಷದವರೆಗೆ ಇರುತ್ತೆ. ಸೂರ್ಯಾಸ್ತ 6 ಗಂಟೆ 33 ನಿಮಿಷ ಇರುತ್ತೆ. ಈ ಕಾಲಮಾನಗಳೆಲ್ಲವೂ ಬೆಂಗಳೂರು ಸ್ಥಳೀಯ ಸೂರ್ಯೋದಯದ ಆ ಕಾಲವನ್ನು ಅನುಸರಿಸಿ ಆಚರಿಸಿದೆ ಅಂತಕ್ಕಂಥದ್ದು. ಇಂದಿನ ವಿಶೇಷತೆ ಏನಂದರೆ, ಶುಕ್ಲ ಚತುರ್ದಶಿ ಬೆಳಗ್ಗೆ 9 ಗಂಟೆ 9ಕ್ಕೆ ಮುಗಿದು ಪೂರ್ಣಿಮೆ ಆರಂಭವಾಗುತ್ತೆ. ಆದ್ದರಿಂದ ಈ ದಿನದ ಶ್ರಾವಣ ಪೂರ್ಣಿಮೆ ಪೂರ್ವ ದಿನವಾಗಿದ್ದು ಸಂಜೆ ನಂತರ ಪೌರ್ಣಮಿ ತಿಥಿ ಆರಂಭವಾಗುತ್ತೆ. ಇದು ಶ್ರಾವಣ ಪೂರ್ಣಿಮೆ ಇದು ಅಂತಕ್ಕಂಥದ್ದು. ಕೆಲವು ಪಂಚಾಂಗಗಳು ಈ ದಿನ ಹಯಗ್ರೀವ ಜಯಂತಿ ಮತ್ತು ಶ್ರಾವಣ ಪೂರ್ಣಿಮಾ ವ್ರತ ಮತ್ತು ಸಂಬಂಧಿತ ಉಪಕರ್ಮ ಆಚರಣೆಗಳು ಮಾಡಬಹುದು ಅಂತ ಹೇಳಿದ್ದಾರೆ. ಆಚರಣೆ ವಿಧಾನ ಸಂಪ್ರದಾಯ ಅನುಸಾರವಾಗಿ ಬದಲಾಗಬಹುದು. ಆಯಾ ಸಂಪ್ರದಾಯಗಳಲ್ಲಿ ಆಯಾ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರ್ಬೋದು. ಇನ್ನು ಆಧ್ಯಾತ್ಮಿಕ ಸಂದೇಶ ಹೇಳೋದಾದರೆ, ಶ್ರಾವಣ ಮಾಸ ಗುರುವಾರ, ಪೂರ್ಣಿಮೆಯ ಸಮೀಪದ ದಿನ. ಗುರುಸ್ಮರಣೆ, ವಿಷ್ಣು ಆರಾಧನೆ, ಹಯಗ್ರೀವ ಪ್ರಾರ್ಥನೆ, ವೇದನಾರಾಯಣ ಮತ್ತು ವಿಷ್ಣು ಸಹಸ್ರನಾಮ ಪಠಣವನ್ನು ಈ ದಿನವನ್ನು ಸಮರ್ಪಿಸುವುದು ಭಕ್ತಿಪರವಾಗಿ ಅತ್ಯಂತ ಸುಂದರ ಅಂತಕ್ಕಂಥದ್ದು. ಓಂ ನಮೋ ನಾರಾಯಣಾಯ, ಹಯಗ್ರೀವಾಯ ನಮಃ, ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ದಿನವನ್ನು ಪ್ರಾರಂಭಿಸೋಣ. ವೀಕ್ಷಕರೇ, ಇದಿಷ್ಟು ಮಾಹಿತಿಯನ್ನು ನಾವು ನಮ್ಮ ವಿವರಣಾ ಪಟ್ಟಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಕ್ಕಂಥದ್ದು ಏನು ಹೇಳ್ತೀವಲ್ಲ, ಅಲ್ಲಿ ಮೊಬೈಲಲ್ಲಾದರೂ ಆಗಲಿ ಎಲ್ಲಾದರೂ ಆಗಲಿ ಮೋರ್ ಅಂತಕ್ಕಂಥ ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಈ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ನಮಗೆ ಸಿಗ್ತವೆ.
ವಿಡಿಯೋವನ್ನು ನೋಡಿ ತಮ್ಮ ಉಪಯೋಗ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.